ಎರಡೆರಡು ದೇಶದ ಪೌರತ್ವ ಹೊಂದಿದ್ದಾರಾ ರಾಹುಲ್ ಗಾಂಧಿ? ಭಾರತದ ಪೌರತ್ವ ಕಳೆದುಕೊಳ್ತಾರಾ ಕಾಂಗ್ರೆಸ್ ಹಿರಿಯ ನಾಯಕ? ಎಸ್, ಸದಾ ಒಂದಲ್ಲೊಂದು ವಿಷಯಕ್ಕೆ ಟ್ರೋಲ್ ಆಗುವ ಕಾಂಗ್ರೆಸ್ನ ಹಿರಿಯ ನಾಯಕ ರಾಹುಲ್ ಗಾಂಧಿ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಆದರೆ ಈ ಬಾರಿ ಏನೋ ತಪ್ಪು ಮಾಡಿ ಅಥವಾ ಪಕ್ಷದ ವಿಚಾರವಾಗಿ ಸುದ್ದಿಯಾಗಿಲ್ಲ. ಬದಲಿಗೆ ಡ್ಯುಯಲ್ ಸಿಟಿಜನ್ಶಿಪ್ ಆರೋಪವನ್ನ ಎದುರಿಸುತ್ತಿದ್ದಾರೆ. ಭಾರತ ಹಾಗೂ ಬ್ರಿಟನ್ ಎರಡು ದೇಶಗಳ ಪೌರತ್ವವನ್ನ ಹೊಂದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹೀಗಾಗಿ ಅವರ ಭಾರತೀಯ ಪೌರತ್ವವನ್ನ ರದ್ದುಗೊಳಿಸುವಂತೆ PIL ಸಲ್ಲಿಸಲಾಗಿದೆ. ಬ್ರಿಟನ್ ಸರ್ಕಾರದಿಂದ ಪೌರತ್ವದ ಕುರಿತು ಸ್ಪಷ್ಟೀಕರಣ. ಅಮಿತ್ ಶಾ ಕೈಯಲ್ಲಿದೆ ರಾಹುಲ್ ಗಾಂಧಿ ಭವಿಷ್ಯ. ಅಡ್ವೊಕೇಟ್ ಹಾಗೂ ಬಿಜೆಪಿ ನಾಯಕರಾಗಿರುವ ವಿಘ್ನೇಶ್ ಶಿಶಿರ್ ಅವರು ಕೋರ್ಟ್ಗೆ ಮನವಿ ಸಲ್ಲಿಸಿದ್ರಿಂದ ಈ ಪ್ರಕರಣ ಉದ್ಭವವಾಗಿದೆ. ಇವರ ಪ್ರಕಾರ ರಾಹುಲ್ ಗಾಂಧಿ ಅವರ ಪೌರತ್ವದ ಕುರಿತು VSS ಶರ್ಮಾ ಎಂಬುವರು 2022ರಲ್ಲಿ UK ಅಧಿಕಾರಿಗಳನ್ನ ಸಂಪರ್ಕಿಸಿದ್ರು. UK ಸರ್ಕಾರವು ಕೆಲವು ವಿವರಗಳನ್ನ ದೃಢೀಕರಿಸಿದ ಇಮೇಲ್ಗಳನ್ನ ಉಲ್ಲೇಖಿಸಿ ರಾಹುಲ್ ಗಾಂಧಿ ಅವರ ಭಾರತೀಯ ಪೌರತ್ವವನ್ನ ರದ್ದುಗೊಳಿಸುವಂತೆ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಹೆಚ್ಚುವರಿ ಸಾಲಿಸಿಟರ್ ಜನರಲ್ SP ಪಾಂಡೆ ಅವರಿಗೆ 3 ವಾರಗಳಲ್ಲಿ ಈ ಸಂಬಂಧ ಕೇಂದ್ರ ಗೃಹ ಸಚಿವಾಲಯದಿಂದ ಮಾಹಿತಿ ಪಡೆದುಕೊಳ್ಳುವಂತೆ ಮತ್ತು ಡಿಸೆಂಬರ್ 19ರಂದು ಅದರ ಪ್ರತಿಕ್ರಿಯೆಯನ್ನ ನೀಡುವಂತೆ ನ್ಯಾಯಾಲಯವು ಸೂಚಿಸಿದೆ. ಇನ್ನು ಶಿಶಿರ್ ಅವರು ರಾಹುಲ್ ಗಾಂಧಿ ಅವರ ಪೌರತ್ವದ ಬಗ್ಗೆ CBI ತನಿಖೆ ಕೈಗೊಳ್ಳುವಂತೆ ಸಹ ಕೋರಿದ್ದಾರೆ. ಈ ಬಾರಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ರಾಯ್ ಬರೇಲಿಯಿಂದ ಸ್ಪರ್ಧಿಸಿದ್ರು. ಬ್ರಿಟನ್ ಪೌರತ್ವ ಹೊಂದಿರುವ ವಿಚಾರವನ್ನ ಮರೆಮಾಚಿ ಲೋಕಸಭಾ ಎಲೆಕ್ಷನ್ಗೆ ಸ್ಪರ್ಧಿಸಿದ್ದಾರಾ ಎಂಬ ಆರೋಪವನ್ನು ಎದುರಿಸುತ್ತಿದ್ದಾರೆ. ಒಂದು ವೇಳೆ ದ್ವಿಪೌರತ್ವದ ಆರೋಪ ಸಾಬೀತಾದರೆ ರಾಹುಲ್ ಗಾಂಧಿ ತಮ್ಮ ಭಾರತೀಯ ಪೌರತ್ವ ಕಳೆದುಕೊಳ್ಳೋ ಸಾಧ್ಯತೆ ಇದೆ. ಇನ್ನು ಪೌರತ್ವ ರದ್ದಾದರೆ ಲೋಕಸಭಾ ಸದಸ್ಯರಾಗಿ ಮುಂದುವರಿಯಲು ಸಾಧ್ಯವಿಲ್ಲ. ಜೊತೆಗೆ ಮುಂಬರುವ ಎಲೆಕ್ಷನ್ಗಳಲ್ಲಿ ಕೂಡ ಕಂಟೆಸ್ಟ್ ಮಾಡುವಂತಿಲ್ಲ. ಒಟ್ನಲ್ಲಿ ರಾಹುಲ್ ಗಾಂಧಿಗೆ ದ್ವಿಪೌರತ್ವ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಈ ಪೊಲಿಟಿಕಲ್ ಕಾಂಟ್ರವರ್ಸಿಯಿಂದ ರಾಹುಲ್ ಗಾಂಧಿ ಹೊರಬರ್ತಾರಾ, ಭಾರತದ ಪೌರತ್ವವನ್ನ ಕಳೆದುಕೊಳ್ತಾರಾ ಇಲ್ವಾ ಅನ್ನೋದು ಡಿಸೆಂಬರ್ 19ರಂದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.